ಆಯಿತು. ಕಾಂಗ್ರೆಸ್ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ, ನಮ್ಮ ಯೋಗೇಶ್ ಅಣ್ಣ ಕರ್ಕೊಂಡು ಹೋಗಿರೋ ಸಂತೋಷ, ಅವರೊಂದು MLA ಆಗಿರೋ ಸಂತೋಷ, ನನಗೆ ಹೊಟ್ಟೆ ಉರಿಯಿಲ್ಲ. ಕಾಂಗ್ರೆಸ್ ಈ ಸ್ಥಿತಿ ಬಂತಲ್ಲಪ್ಪ, ಯೋಗೇಶ್ ಅಣ್ಣನ ಕೈಕಾಲು ಕಟ್ಟೋ ಪರಿಸ್ಥಿತಿ ಬಂತಲ್ಲ, ನನಗೆ ನೋವಾಗ್ತಾ ಇದೆ. ಒಂದು ರಾಷ್ಟ್ರೀಯ ಪಕ್ಷ ಈ ಪರಿಸ್ಥಿತಿ ಬಂದೈತಲ್ಲ, ಯೋಗೇಶ್ ಅಣ್ಣ ಕಾಲಿಡಿದು ವಿಮಾನದಲ್ಲಿ ಕರ್ಕೊಂಡು ಹೋಗಿ ರಾಜೀನಾಮೆ ಕೊಡಿಸಿ ಈ ಪರಿಸ್ಥಿತಿ ಬಂತಲ್ಲ, ಡ್ರಾಮಾ ಮಾಡಿ ಪಾಪ ಆ ಮನುಷ್ಯನ ಇದು ಮಾಡಿದ್ದಿಲ್ಲ ಅಂತ ನನಗೆ ಅಷ್ಟೇ, ಇನ್ನೇನಿಲ್ಲ. ಆ ಮನುಷ್ಯ ಜನಪದದಲ್ಲಿ ಗೆದ್ದಿದ್ದಾರೆ, ಒಳ್ಳೆ ಕೆಲಸ ಮಾಡಲಿ, ಮುಂದೆ ಭವಿಷ್ಯ ಅವರು ಉಜ್ವಲ ಭವಿಷ್ಯ ಕೊಡಲಿ. ಇಂಥ ಕಾಂಗ್ರೆಸ್ ಕಷ್ಟದ ಪರಿಸ್ಥಿತಿ ಇದ್ದಾಗ ಹೋಗಿ ಕೈ ಹಿಡಿದಿದ್ದಾರೆ ಯೋಗೇಶ್, ಅವ್ರಿಗೊಂದು ಮಂತ್ರಿ ಮಾಡಲಿ. ನಾವು ಹೋಗಿ ಒಂದಿಷ್ಟು ಕೆಲಸ ಮಾಡಿಸ್ಕೊತೀವಿ ನಮ್ಮ ಯೋಗೇಶ್ ಅಣ್ಣಂತು. ನನ್ನ ಬಗ್ಗೆ ಏನ್ರಿ ಅಷ್ಟೇ ನಾನು ಹೇಳೋದು. ಏನು ಬಾಕಿ ಇನ್ನೇನಾದ್ರು ವಿಷಯ ಐತೆ ಹೇಳ್ಬೇಕಾ ಅಷ್ಟೇ ನಾನು ಹೇಳೋದು. ಇವತ್ತಿನ ಸನ್ನಿವೇಶದಲ್ಲಿ ನಾವೆಲ್ಲ ಫಾರ್ಮಾಗಿ 18 ಜನ ಇರ್ತೀವಿ, ಅದರಲ್ಲಿ ಏನೂ ಇಲ್ಲ. ಕುಮಾರನ ನಾಯಕತ್ವ, ದೇವೇಗೌಡರು ರಾಷ್ಟ್ರೀಯ ಪಕ್ಷದ ನಾಯಕತ್ವ, ನಮ್ಮ ಸುರೇಶ್ ಅಣ್ಣ ಒಂದು ಅಲ್ಪಸಂಖ್ಯಾತರಿಗೆ ಕೊಟ್ಟವರಪ್ಪ. ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಕೆಲಸ ಮಾಡಿದ್ದೀನಿ, ಸಿದ್ದರಾಮಯ್ಯವರು ಮಾಡಿದರೆ ನಾನು ಒಟ್ಟಿಗೆ ಮಾಡಿದ್ದೀನಿ. ಈಗ ನಮ್ಮ ಸುರೇಶ್ ಬಾಬು ಒಬ್ಬ ಹಿಂದುಳಿದವ್ರಿಗೆ ಮುಖಂಡ ಮಾಡಲಿ, ನಮಗೆ ಸಂತೋಷ. ಇವತ್ತು ಎಲ್ಲ ಸಮಾಜ ತಗೊಂಡೋಗ್ಬೇಕು ಅನ್ನೋ ದೇವೇಗೌಡರು ಆಸೆ. ಇವತ್ತು ಸುರೇಶನ್ ಮಾಡ್ತಾವ್ರೆ. GT ದೇವೇಗೌಡರು ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರು. ನಾನು ಮೈಸೂರಲ್ಲಿ ಸಾರಾ ಮಹೇಶ್ ಮಾತು ಕೇಳ್ತಾ ಇರಲಿಲ್ಲ. ನಾನು GT ದೇವೇಗೌಡರು ಏನು ಹೇಳ್ತಾರೆ ಅದು ಕೇಳಿ, ಬೇಕಾದ್ರೆ ಕೇಳಿ GT ದೇವೇಗೌಡರನ್ನು. ಪಾಪ ಈ ಸಾರಾ ಮಹೇಶ್ ಇವತ್ತು ಪೇಪರ್ ಸ್ಟೇಟ್ಮೆಂಟ್ ಓದೆ. ನಾನು ಬೇಕಾದ್ರೆ ಏನು ಬೇಕಾದ್ರೆ ತ್ಯಾಗ ಮಾಡೋ ಕಡೆ ಹೋಗಿ ಕಾಲು ಕಟ್ತೀವಿ. ಅವ್ರು ಹೇಳಿಲ್ವಾ ನಮ್ಮ ನಾಯಕರೇ GT ದೇವೇಗೌಡರು ಅಂತ. ಕೆಲವು ನಾನು ಇಬ್ರು ಮಾತು ಕೇಳ್ಬಿಟ್ಟು ಹೇಳ್ತೀನಿ ಬಿಡಿ. ಅರೆ ಅಷ್ಟೇ ಏನ್ ಹೇಳಿ ಸರ್. ಸರ್ ಒಂದ್ ನಿಮಿಷ. ಇವತ್ತು ಸುರೇಶ್ ಅಣ್ಣ ಹೇಳಿಕೆ ಜಾಸ್ತಿ ಆಯ್ತು ನಮ್ಮ ನಾಯಕರದ್ದು. ನಾನು ಸಪ್ರೇಟ್ ಆಗಿ ಕರೆದು ನಿಮ್ಗೆಲ್ಲ ನಾನು ಒಂದ್ಸರಿ ತಿಂಡಿದಾರು ಕೊಟ್ಟು ಹೇಳ್ಬೇಕಲ್ವಾ. ಸುಮ್ಮನೆ ರೇವಣ್ಣರ್ ಬಂದು ಹೇಳಿದ್ರು ಸುರೇಶ್ ಅಣ್ಣ ತಿಂಡಿ ಸಾಕು. ಅಯ್ಯಣ್ಣ ಮಾಡ್ಲಣ್ಣ, ನಾನು ಬೇಡ ಅಂತ ಹಿಡ್ಕೊಂಡಿದ್ದೀನಿ ಅಣ್ಣ. ಎಂತೆಂಥ ಕಾಲ ನೋಡಿದ್ದೀನಿ ಅಣ್ಣ ನಾನು. 1989 ಇಸ್ವಿ ದೇವೇಗೌಡರು ಸೋತು, 8 ವಿಧಾನಸಭೆಯಲ್ಲಿ ಸೋತು, ಪಾರ್ಲಿಮೆಂಟಲ್ಲಿ ಸೋತು. ಒಂದೇ ವರ್ಷದಲ್ಲಿ ನಾವೇ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಹೋಗಲ್ಲ. ಜನತೆ ವಿಶ್ವಾಸ ಕೈ ಮುಗಿತೀವಿ, ಕೊಟ್ಟರೆ ಕೆಲಸ ಮಾಡ್ತೀವಿ, ಬೇಡ ಅಂದರೆ ಮಲ್ಲಿರ್ತೀವಿ. ಜನಸೇವೆ ನಮ್ಮ ಕೈಲಾದಷ್ಟು ಕೈ ಮುಕ್ಕೊಂಡು ಅವರು ಬಂದು ಒಳ್ಳೆ ಕೆಲಸ ಮಾಡಿ ನಮ್ಮ ಜಿಲ್ಲೆಗೆ ಒಂದು ಸ್ವಲ್ಪ ಕೆಲಸ ಮಾಡಿಕೊಟ್ರೆ ಸಂತೋಷ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಿ ಚೆನ್ನಾಗಿ ಇಟ್ಟಿರಲಿ. ಅವರು ಎಲ್ಲಿ ನಮ್ಮದು ಇಲ್ಲ ಮೇಡಮ್, ನಮ್ಗಿನ್ನೂ ಆ ವ್ಯವಸ್ಥೆ ನಮ್ಗೆ ಯಾಕೆ ಬಂದಿಲ್ಲ. ನಮ್ಮ ಜನ ಅವರೇ, ನಾವ್ಯಾಕಂತ ಸಮಯ ಸಿಗಲೇ ಮಾಡ್ಬೇಕಾದ್ರೆ ಟೈಮ್ ಬಂದಾಗ ಮಾಡ್ಕೊತೀವಿ.